ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಪ್ರಾರ್ಥನೆ. ಸಂಗಚದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ देवाभागं यथा पूर्वे संजानाना उपासते संजानाना उपासते संजानाना उपासते. ಇಂದು ಭಗವಂತನಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಈ ದಿನದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ನಾವು ನಗುಮುಖದೊಂದಿಗೆ ಪ್ರಾರಂಭ ಮಾಡೋಣ. ಮೊದಲಿಗೆ ಮಾನಸಿಕ ಸಿದ್ಧತೆಗೆ ಮೊದಲಾಗೋಣ. ಯೋಗಾಭ್ಯಾಸಕ್ಕೂ ಮುನ್ನ ಮಾನಸಿಕ ಸಿದ್ಧತೆ ಬಹಳ ಮುಖ್ಯ. ನಾವು ಕಣ್ಣನ್ನು ಮೃದುವಾಗಿ ಮುಚ್ಚಿ ನಮ್ಮ ಶರೀರದ ಎಲ್ಲ ಸೂಕ್ಷ್ಮಗಳನ್ನು ಗಮನಿಸ್ತಾ ಬರೋಣ. ನಮ್ಮ ಮನಸ್ಸನ್ನ ಬಾಹ್ಯ ಪ್ರಪಂಚದ ಕಡೆ ಕೊಡೋಣ. ಬಾಹ್ಯ ಪ್ರಪಂಚದಲ್ಲಾಗ್ತಾ ಇರುವಂತಹ ಎಲ್ಲ ಸದ್ದುಗದ್ದಲವನ್ನ ಸೂಕ್ಷ್ಮವಾಗಿ ಗಮನಿಸುವ. ತಣ್ಣನೆಯ ಗಾಳಿಯ ಸ್ಪರ್ಶ, ಮುಂಜಾನೆಯ ಹೊಂಬಿಸಿಲನ್ನ ಸ್ಪರ್ಶ ಮಾಡ್ತಾ ಇದೆ ದೇಹ ಗಮನಿಸುತ್ತಾ. ಆದ್ರೆ ಪ್ರತಿಕ್ರಿಯೆ ಬೇಡ. ಮನಸ್ಸಿನಿಂದ ಕಿವಿಗಳನ್ನು ಮುಚ್ಚುತ್ತಾ ಮನಸ್ಸನ್ನ ಅಂತರ್ಮುಖ ಮಾಡ್ತಾ ಆಂತರಿಕ ಚಟುವಟಿಕೆಗಳನ್ನ ಗಮನಿಸುವ. ರಕ್ತ ಸಂಚಾರ, ಶ್ವಾಸಕೋಶದ ಹೇರಿಳಿತ, ಹೃದಯದ ಬಡಿತ, ನಾಡಿ ಮಿಡಿತವನ್ನ ಗಮನಿಸೋಣ. ಹೊರಗಿನ ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ಯಾವುದಕ್ಕೂ ಪ್ರತಿಕ್ರಿಯಿಸದೆ ಇವುಗಳನ್ನ ಸಾಕ್ಷಿ ಭಾವದಿಂದ ಅವಲೋಕಿಸ್ತಾ ಇಂತಹ ಸ್ಥಿತಿಗೆ ನಾವು ಯೋಗ ಸ್ಥಿತಿ ಅಥವಾ ಧ್ಯಾನ ಸ್ಥಿತಿ ಎಂದು ಕರೀತೇವೆ. ಹರಿಯೋ. ನಿಧಾನಕ್ಕೆ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬಂದು ಚಾಲನಾ ಕ್ರಿಯೆಗಳಿಗೆ ಸಿದ್ಧ ಆಗೋಣ. ನಿಧಾನವಾಗಿ ಮೃದುವಾಗಿ ಕಣ್ಣನ್ನು ಓಪನ್ ಮಾಡಿ ನಿಧಾನಕ್ಕೆ ಎರಡು ಕೈಗಳನ್ನು ಸ್ಪರ್ಶ ಮಾಡ್ತಾ ಆ ಶಾಖವನ್ನು ಎರಡು ಕಣ್ಣಿಗೆ ತೋಳಿ ಕಣ್ಣನ್ನು ಬಿಡ್ತಾ ಹಸ್ತಗಳನ್ನು ನೋಡ್ತಾ ಬರೋಣ. ಎದ್ದು ನಿಂತು ಚಾಲನಾ ಕ್ರಿಯೆಗಳನ್ನು ಮಾಡೋಣ. ನಿಧಾನವಾಗಿ ಎದ್ದು ನಿಲ್ಲಿ. ನಿಮ್ಮ ಎರಡು ಕಾಲುಗಳ ನಡುವೆ 4 ಇಂಚು ಅಥವಾ ಅರ್ಧ ಅಡಿ ಗ್ಯಾಪ್ ಇರಲಿ. ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ. ಮೊದಲಿಗೆ ನೆಕ್ ಸ್ಟ್ರೆಚಿಂಗ್, ಕುತ್ತಿಗೆಗೆ ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಚಿಕ್ಕಬಳ್ಳಾಪುರ ಹಾಗೂ ಚಿಕ್ಕಬಳ್ಳಾಪುರದ ಮತ್ತು ಇತರೆ ಯೋಗ ಸಂಸ್ಥೆಗಳ ಸಹಯೋಗದೊಂದಿಗೆ ಆಯೋಜಿಸಿರ್ತಕ್ಕಂಥ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಈ
ಏನು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನೂತನವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಆಯ್ಕೆಯಾಗಿ ತಮ್ಮೆಲ್ಲರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರೇ, ಅವರು ಇದೀಗ ತಾನೇ ಅನ್ಯ ಕಾರ್ಯದ ನಿಮಿತ್ತ ನಿರ್ಗಮಿಸ್ತಾ ಇದ್ದಾರೆ. ಇದೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ರವೀಂದ್ರ ಅವರೇ, ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಕಾಶ್ ನಿಕಾಲಿ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ನಾಗೇಶ್ ಅವರೇ, ಹಾಗೂ ಜಿಲ್ಲಾ ಆಯುಷ್ ಅಧಿಕಾರಿಗಳಾಗಿರ್ತಕ್ಕಂಥ ಸಬೀಬಾ ಬಾನು ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಪಾರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರೇ, ಭಾಸ್ಕರ್ ಅವರೇ, ಅಶ್ವಿನ್ ಅವರೇ, ಹಾಗೂ ಲೋಕೇಶ್ ಗೋವಿಂದ್ ಅವರೇ, ಪತಂಜಲಿ ಯೋಗ ಸಂಸ್ಥೆಯ ಲೋಕನಾಥ್ ಅವರೇ, ಮತ್ತು ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಅಧಿಕಾರಿ ವರ್ಗದವರೇ, ಸಾರ್ವಜನಿಕ ಬಂಧುಗಳೇ, ಸ್ನೇಹಿತರೆ, ಯೋಗ ಅಂತಕ್ಕಂಥದ್ದು ನಮ್ಮ ದೇಶದ ಪ್ರಾಚೀನ ಸಂಸ್ಕೃತಿ, ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಅಭ್ಯಾಸವನ್ನ ನಾವೆಲ್ಲರೂ ನಮ್ಮ ಯೌವನದಲ್ಲಿ ಶಾಲೆಗಳಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥದ್ದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಬಹಳಷ್ಟು ದೊಡ್ಡ ಒಂದು ಗರ್ವ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಭಾರತೀಯ ಸಂಸ್ಕೃತಿಯನ್ನ ಪ್ರಪಂಚದ ಇತರೆ ದೇಶಗಳು ಅನುಕರಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಆದ್ರಿಂದ ನಾವು ಸುಮಾರು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ನಾವು ಹೆಚ್ಚಾಗಿ ಇದನ್ನ ಅಭ್ಯಾಸ ಮಾಡ್ತಕ್ಕಂಥದ್ದನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ಇವತ್ತು ನಮ್ಮ ದೇಹವನ್ನ ದಂಡಿಸಲಿಕ್ಕೆ ನಾನಾ ರೀತಿಯಾದಂತಹ ಅವಕಾಶಗಳಿದ್ದಾವೆ. ಕ್ರೀಡೆಯಲ್ಲಿ ನಾವು ಇವತ್ತು ಅದನ್ನ ಹೆಚ್ಚಿನ ರೀತಿಯಲ್ಲಿ ದೇಹವನ್ನ ದಂಡಿಸಲಿಕ್ಕೆ ಸಾಧ್ಯ ಇದೆ. ಕ್ರೀಡೆಯಲ್ಲಿ ಆಸಕ್ತಿ ಇಲ್ಲೇ ಇರ್ತಕ್ಕಂಥವರು ಇವತ್ತು ಯೋಗಾಭ್ಯಾಸವನ್ನ ಮಾಡಿಕೊಂಡು ತಮ್ಮ ದೇಹದ ಅಂಗಾಂಗಗಳ ಮೇಲೆ ಇವತ್ತು ಆಗ್ತಕ್ಕಂಥ ಪರಿಣಾಮವನ್ನು ನಾವು ಗಮನಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ನಾವು ಯೋಗಾಭ್ಯಾಸವನ್ನ ನಿರಂತರವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೋಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಾವೆಲ್ಲರೂ ಬಹಳ ಮುಂಜಾನೆ ಬೇಗ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ತಮ್ಮ ಗಮನ ಬೇರೆ ಕಡೆ ಇದೆ, ಸಮಯ ಆಗ್ತಾ ಇದೆ, ಬಿಸಿ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ನಾನು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರ್ತಕ್ಕಂಥ ನಮ್ಮ ಜಿಲ್ಲಾಡಳಿತ ಮತ್ತು ಎಲ್ಲ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಬಂಧುಗಳಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನ ತಿಳಿಸಿ, ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಬೇಕು. ಈಗಾಗಲೇ ಏನು ಲೋಕಸಭಾ ಸದಸ್ಯರು ಹೇಳು 1 ವರ್ಷದಿಂದ ಅವರು ಕೈ ಬಿಟ್ಟಿದ್ರು, ಯೋಗ ಮಾಡ್ತಾ ಇಲ್ಲ ಅಂತೇಳಿ. ನಾನು ಕೈ ಬಿಟ್ಟು ಬಹಳ ವರ್ಷ ಆಯ್ತು ಯೋಗ ಕೈ ಬಿಟ್ಟು. ನಾನು ಸುಮಾರು 10 ವರ್ಷ ರಾಜಕೀಯ ವಿಶ್ರಾಂತಿಯನ್ನು ಕೊಟ್ಟಿರ್ತಂಥ ಸಂದರ್ಭದಲ್ಲಿ ಹೆಚ್ಚಾಗಿ ವಾಕಿಂಗ್ ಮಾಡ್ತಕ್ಕಂಥದ್ದು ಮತ್ತು ಶಟಲ್ ಬ್ಯಾಡ್ಮಿಂಟನ್ ಆಡ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೆ. ಈಗ 1 ವರ್ಷದಿಂದ ಅದನ್ನು ಸಹ ನಾನು ಕೈ ಹೆಚ್ಚಾಗಿ ಅದನ್ನ ಆಡ್ತಕ್ಕಂಥದ್ದು ಅಥವಾ ಅಲ್ಲಿ ಸಮಯ ಕೊಡುವಂಥದ್ದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಇತ್ತೀಚೆಗೆ ಒಂದು 20 ದಿವಸದಿಂದ ಸ್ವಲ್ಪ ಸಮಯ ಕೊಡುವಂಥದ್ದು ಮತ್ತು ದೇಹದ ತೂಕವನ್ನ ಕಮ್ಮಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮಗಾಗಿ ನಾವು ಸಮಯವನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಯಾರು ತಾವು ಇದ್ದೀರಾ, ತಾವು ಇದನ್ನ ನಿರಂತರವಾಗಿ ಇದನ್ನ ಮಾಡ್ಕೊಂಡ್ರೆ ಸುದೀರ್ಘವಾದಂತ ಒಂದು ಜೀವನವನ್ನ ಸುಲಲಿತವಾಗಿ ನಾವು ಮುನ್ನಡೆಸಲಿಕ್ಕೆ ಸಾಧ್ಯ ಇದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ವಯಸ್ಸಿನಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಹುಶಃ ಬಹಳ ಮುಂಚಿತವಾಗಿ ಅವರು ಯೋಗಾಭ್ಯಾಸ ಪ್ರಾರಂಭ ಮಾಡಿರಲಿಲ್ಲ. ಅವರು ಬಹುಶಃ 50ರ ನಂತರ ಅಂತ ಹೇಳುತ್ತೆ.